ಅಂದಾಜು ಮಾಡೋಣ. ಇದೇ ರೀತಿಯಲ್ಲಿ ಪರ್ಯಾಯ ಶ್ರೀಪಾದರ ಆಮಂತ್ರಣ, ಮೂಲರಾಮದೇವರ ಆಗಮನ, ಮಂತ್ರಾಲಯದ ಗುರುಸಾರ್ವಭೌಮರೇ ಇಲ್ಲಿ ಬಂದಿದ್ರು. ಇದೇ ಸನ್ನಿಧಾನದಲ್ಲಿ ಸುಖದೇಂದ್ರ ಕೂತ ಸನ್ನಿಧಾನ ಅಂತಲೇ ಅಂದುಕೊಂಡು ಸುಖದೇಂದ್ರ ಕುಳಿತುಕೊಂಡಂತಹ ಸ್ಥಳದಲ್ಲಿ ಇಂದು ಎನಗೆ ಗೋವಿಂದ ಅಂತ ಹಾಡಿ ಕೃಷ್ಣನನ್ನ ಕುಣಿಸಿದ್ರು ಅಂತ ಅನುಸಂಧಾನ ಮಾಡೋದು. ಆಮೇಲೆ ಅವರಿಗೆ ಎಷ್ಟು ದೊಡ್ಡ ಕೃಷ್ಣ ಒಲಿದಿದ್ದಾನೆ ರಾಯರಿಗೆ ಅಂದ್ರೆ, ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ರಾಜಾಂಗಣದಲ್ಲಿ ಹೇಳಿದಾಗ ಇದ್ರ ಎಫೆಕ್ಟ್ ಇರಲ್ಲ. ಯತಿತ್ರಯರ ಸನ್ನಿಧಾನದಲ್ಲಿ ಒಮ್ಮೆ ನಾವು ಮೆಲುಕಾಗಬೇಕು. ಇವತ್ತು ಮಂತ್ರಾಲಯದ ಶ್ರೀಗಳವರು ಯಾವುದೇ ಊರಿಗೆ ಹೋಗಿ ಜಾತಿ ಮತ ಯಾವುದೂ ಇಲ್ಲ, ಎಲ್ಲರೂ ಕೈ ಹಿಡಿದು ಕೇಳಿದು ಸ್ವಾಮಿ ಯಂತ್ರ ಕೊಡಿ ಅಂತ. ಯಂತ್ರ ಲಕ್ಷ ಲಕ್ಷ ಜನ ಇಸ್ಕೊತಾರೆ. ಈ ಯಂತ್ರಕ್ಕೆ ವಿಶೇಷ ಶಕ್ತಿಯನ್ನ ರಾಯರು ಪಡೆದಿದ್ದು ಇದೇ ಸನ್ನಿಧಾನ. ಈ ಕೃಷ್ಣ ಇವತ್ತು ಸಂಸ್ಥಾನದಲ್ಲಿ ನೀವು ನೋಡಿ, ಇವತ್ತು ಸಂಸ್ಥಾನದಲ್ಲಿ ಅವರು ತೋರಿಸ್ತಾರೆ, ಗ್ರಂಥದ ಸಮರ್ಪಣೆಯನ್ನ ಮಾಡಿ ರಾಯರು ಇದೇ ಸನ್ನಿಧಾನದಲ್ಲಿ ತಾವು ನಿರ್ಮಾಣ ಮಾಡಿದ ಒಂದು ಸುಂದರವಾದ ಕೃಷ್ಣನ ಮೂರ್ತಿ, ಅದನ್ನ ಪ್ರತಿನಿತ್ಯ ಪೂಜೆ ನಡೀತಾ ಇದೆ. ಅದರ ಶಕ್ತಿಯಿಂದ ಎಲ್ಲ ವಿಧವಾದ ದೋಷಗಳ ನಿವಾರಣೆಗೆ ಆ ಯಂತ್ರವನ್ನ ಕೊಡ್ತಾರೆ. ಹಾಗಾಗಿ ಎರಡು ಘಟನೆಗಳನ್ನ, ಒಂದು ರಾಯರು ಇಲ್ಲೇ ಕೂತು ಕೃಷ್ಣನನ್ನು ಒಲಿಸಿಕೊಂಡಿದ್ದು, ಇನ್ನೊಂದು ಇಂದು ಏನಿದೆ. ಅದರ ಜೊತೆಯಲ್ಲಿ ನಮ್ಮ ಕನಕಕಿಂಡಿಯ ಎದುರಿಗೆ ವಿಜೇಂದ್ರ ತೀರ್ಥರಿಗೆ ವಾದಿರಾಜ ಗುರುಸಾರ್ವಭೌಮರು ಕೊಟ್ಟಂತಹ ಸ್ಥಳ ಅದು. ಅವರಿಗೆ ಮಾತ್ರ ನೋಡಿ ದಿನಾ ಕೃಷ್ಣ ಕಾಣಿಸ್ತದೆ. ರಾಯರು ಅಲ್ಲಿ ಕೂತಿದ್ದಾರೆ. ಅಲ್ಲಿ ರಾಯರು ಕುಳಿತುಕೊಂಡು ಸರಿಯಾಗಿ 100 ವರ್ಷ ಈಗ ಆಗ್ತಾ ಇದೆ. ಶತಮಾನೋತ್ಸವದ ಸಂದರ್ಭ, ಈ ಎಲ್ಲ ಒಂದು ಸುವರ್ಣ ಕಾಲದಲ್ಲಿ ಗುರುಗಳು ಆಗಮಿಸಿದ್ದಾರೆ. ಯತಿತ್ರಯರಿಗೆ ನಾವೆಲ್ಲ ಅನಂತ ಪ್ರಣಾಮಗಳನ್ನ ಹೇಳ್ತಾ ಮಂತ್ರಾಲಯ